ಏನಿದೆ ಕೆಳಗಿನ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿ. ಪಠ್ಯ 1 ಪಠ್ಯ 2 ಇದು ಕೂಡ ಹೊಂದಿಸಿ ಬರೆಯ ರಿಲೇಟೆಡ್ ಕೇಳ್ತಾನೆ. ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಿದ್ದಾನೆ. ಓಕೆನಾ. ನೆಕ್ಸ್ಟ್ ಬಂಧೋಗರ್ ನ್ಯಾಷನಲ್ ಪಾರ್ಕ್, ನಮ್ದಪ್ಪ ನ್ಯಾಷನಲ್ ಪಾರ್ಕ್, ಕಿಯೋಲಾಡಿಯೋ ಗಾನಾ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಿದ್ದಾನೆ. ಇದು ಕೂಡ ಅವಾಗಲೇ ಬಂದಿರೋ ಕ್ವಶನ್ಸ್ ಟೈಪೇ ಇದೆ, ಅಂದ್ರೆ ಅದಕ್ಕೆ ಸರಿಯಾದ ರಾಜ್ಯಗಳನ್ನು ಹೊಂದಿಸ್ಬೇಕು ಈಗ ನಾವು ಅಷ್ಟೇ. ಓಕೆನಾ. ಇದಕ್ಕೆ ಫಸ್ಟ್ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಇದು ಪಶ್ಚಿಮ ಬಂಗಾಳ ಅಂತ ಕೊಟ್ಟಿದ್ದಾನೆ. ಇದು ಫಸ್ಟ್ ರೈಟ್ ಆನ್ಸರ್ ಹೇಳಿ ಡೀಟೇಲ್ ಆಗಿ ನೆಕ್ಸ್ಟ್ ಹೇಳ್ತೀನಿ ನಾನು. ಇದು ಒಂದೇ ಕ್ವಶನ್ ಮೇಲೇನೆ ಯಾವ್ಯಾವ ರೀತಿಯಾಗಿ ಓದಬೇಕು ನೀವು. ಒಂದು ಕ್ವಶನ್ ಪೇಪರ್ ಇದು ಕ್ವಶನ್ ಬಂದ ತಕ್ಷಣ ಇದ್ರ ಮೇಲೆ ಸರೌಂಡಿಂಗ್ ಯಾವ್ಯಾವ ರೀತಿ ಓದಬೇಕಂತಂದು ಹೇಳ್ತೇನೆ ನಾನು ನಿಮಗೆ. ಓಕೆ. ಫಸ್ಟ್ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಅಂತ ಬಂದಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ತಿದ್ರೆ ಪಶ್ಚಿಮ ಬಂಗಾಳದಲ್ಲ, ಇದು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರುತ್ತೆ. ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಒಂದೇ ಆಪ್ಷನ್ ರಾಂಗ್. ಎಕ್ಸಾಮಲ್ಲಿ ನೋಡುವಾಗ ನೀವು ಎಕ್ಸಾಮಲ್ಲಿ ಓದುವಾಗ ಜಸ್ಟ್ ಒಂದೇ ಆಪ್ಷನ್ ರಾಂಗ ಸೀದಾ ನೋಡ್ಕೊಂಡು ಕೆಳಗೆ ಬರಬೇಕು. ಎ ಯಾವುದ್ರಲ್ಲಿಲ್ಲ. ಓಕೆನಾ. ಎ ಯಾವ್ದಾರ ಇದರಲ್ಲಿಲ್ಲ ಹಂಗಂದ್ರೆ ಇದು ರಾಂಗು. ಓಕೆನಾ. ಇನ್ನು 3 ಆಪ್ಷನ್ ಇದಾವೆ ನಿಮಗೆ. ನೆಕ್ಸ್ಟ್ ಬಂಧೋಗಢ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಬಂಧೋಗಢ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡುಬರುತ್ತೆ? ಇದು ಮಧ್ಯಪ್ರದೇಶ. ರೈಟ್. ನೆಕ್ಸ್ಟ್ ಆಮೇಲೆ ಬಿ ಎಲ್ಲಿದೆ ಅದು ರೈಟ್ ಇರುತ್ತೆ ಆನ್ಸರ್. ಈಗ ಇದು ರೈಟ್ ಇರುತ್ತೆ ಅಥವಾ ಇದು ರೈಟ್ ಆಗಬೇಕು. ನನಗೆ ಡಿ ಅಷ್ಟ ಕೊಟ್ಟಿರೋದಕ್ಕೆ ಇದನ್ನು ಕೂಡ ಆಪ್ಷನ್ ತೆಗಿತೀನಿ ನಾನು. ಈಗ ಆಪ್ಷನ್ 3 and 2 ಇವೆರಡರಲ್ಲೇ ನನಗೀಗ ಆನ್ಸರ್ ಗೊತ್ತಿದೆ. ಓಕೆನಾ. ನೆಕ್ಸ್ಟ್ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿದೆ? ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ? ಅರುಣಾಚಲ ಪ್ರದೇಶ ಅಂತ ಹೇಳ್ತಿದ್ದಾರೆ. ಇದು ಕೂಡ ರೈಟ್. ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂಧೋಗಢ್ ಗಿಲ್ ಅಂದ್ರೆ 2 ಆಪ್ಷನ್ ಇರುತ್ತೆ, ಇದು ಒಂದೇ ಆಪ್ಷನ್. ಓಕೆನಾ. ಆಪ್ಷನ್ 3 ರೈಟ್. ಹಾಗಾದ್ರೆ ಕಿಯೋಲಾಡಿಯೋ ಗಾನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ರಾಜಸ್ಥಾನದಲ್ಲಿ ಕಂಡುಬರುತ್ತೆ ಇದು. ಹಾಗಾದ್ರೆ ಈ ರಾಷ್ಟ್ರೀಯ ಉದ್ಯಾನವನಗಳಂತ ಬಂದ ತಕ್ಷಣ ನೆಕ್ಸ್ಟ್ ಅಪ್ರೋಚ್ ಏನಿರ್ಬೇಕು ನಮ್ದು, ನೆಕ್ಸ್ಟ್ ಯಾವ ರೀತಿ ಓದ್ಕೋಬೇಕು. ಓಕೆ. ಅಂದ್ರೆ ಈ ಟಾಪಿಕ್ ಮೇಲೆ ಕ್ವಶನ್ ಬರ್ತಿದ್ದಾವೆ ಅಂದ್ರೆ ನೆಕ್ಸ್ಟ್ ಯಾವ ರೀತಿ ಓದ್ಕೋಬೇಕು. ಓಕೆನಾ. ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್ ಇದು ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ ಅಂತ ಹೇಳಿದೆ. ನೆಕ್ಸ್ಟ್ ಬಂಧೋಗಢ್ ಗಿಲ್ ನ್ಯಾಷನಲ್ ಪಾರ್ಕ್ ಇದು ಮಧ್ಯಪ್ರದೇಶ ಅಂತ ಹೇಳಿದೆ. ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಅರುಣಾಚಲ್ ಪ್ರದೇಶ್, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್. ಇಷ್ಟು ಓದ್ಕೊಂಡ್ರೆ ಸಾಕಾಗಲ್ಲ. ಇದ್ರ ಮುಂದೆ ಮತ್ತೆ ಹೇಳ್ತೀನಿ ನನಗೆ. ಆಮೇಲೆ ಇದ್ರ ಮೇಲೆ ಯಾವ ರೀತಿ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ಫ್ರೇಮ್ ಮಾಡಿದ್ದಾನೆ ನ್ಯಾಷನಲ್ ಪಾರ್ಕ್ ಮೇಲೆ, ಅದನ್ನು ಕೂಡ ಹೇಳ್ತೀನಿ. ಓಕೆನಾ. ದ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂದ್ರೆ ಇಲ್ಲಿ ಮರೈನ್ ನ್ಯಾಷನಲ್ ಪಾರ್ಕ್ ಬಂದಿರೋದಕ್ಕೆ ಆಗ ನಾನು ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದು ಅಂದ್ರೆ ಗುಜರಾತಲ್ಲಿ ಕಂಡುಬರುತ್ತೆ. ಓಕೆನಾ. ಗಲ್ಫ್ ಆಫ್ ಕಚ್ ಲೊಕೇಟೆಡ್ ಗುಜರಾತ್. ಅದಕ್ಕೆ ಮರೈನ್ ನ್ಯಾಷನಲ್ ಪಾರ್ಕ್ ಅಂತಾರೆ. ಗುಜರಾತಲ್ಲಿ ಫಸ್ಟ್ ಕಂಡುಬರುತ್ತೆ. ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಯಾವಾಗ ಅಂದ್ರೆ 1980ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆನಾ. ಆಮೇಲೆ ಇದು ಫಸ್ಟ್ ಅದು ವೈಲ್ಡ್ ಲೈಫ್ ಸ್ಯಾಂಚುರಿ ಇರುತ್ತೆ 80ಯಲ್ಲಿ 1980ರಲ್ಲಿ. ಅದ್ರ ಮುಂದೆ ಅದನ್ನ ಮರೈನ್ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ ಯಾವಾಗ 1982ರಲ್ಲಿ. ಓಕೆ. ನೆಕ್ಸ್ಟ್ ಅದೇ ಭಾರತದ ಮೊದಲ ಮರೈನ್ ನ್ಯಾಷನಲ್ ಪಾರ್ಕ್. ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್? ಒಂದು ನಿಮಿಷ. ಹಾಗಾದ್ರೆ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಯಾವ್ದು? ಹಾಗಾದ್ರೆ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್. ಓಕೆನಾ. ಬಹಳ ಸರಿ ಕ್ವಶನ್ ಕೇಳ್ತೇನೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ಇದು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ 1936. ಹೆನ್ಲೆ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ. ಓಕೆನಾ. ಹೆನ್ಲೆ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ. ಇಟ್ ವಾಸ್ ಲೇಟರ್ ರೀನೇಮ್ಡ್ 1957ರಲ್ಲಿ ಇದನ್ನ ಜಿಮ್ ಕಾರ್ಬೆಟ್ ಅಂತ ಮಾಡ್ತಾರೆ. ಬಟ್ ಫಸ್ಟ್ ಅದಕ್ಕೆ ಹೆನ್ಲೆನಾ ಓಕೆನಾ. ಹೆನ್ಲೆ ನ್ಯಾಷನಲ್ ಪಾರ್ಕ್ ಅಂತ ಇರುತ್ತೆ 1936ಅಲ್ಲಿ. ಅದನ್ನ ನೆಕ್ಸ್ಟ್ 1957ನಲ್ಲಿ ಜಿಮ್ ಕಾರ್ಬೆಟ್ ಅಂತ ರೀನೇಮ್ ಮಾಡಿ ಅವಾಗ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ. ದ ಪಾರ್ಕ್ ವಾಸ್ ಕ್ರಿಯೇಟೆಡ್ ಟು ಪ್ರೊಟೆಕ್ಟ್ ಬೆಂಗಾಲ್ ಟೈಗರ್ ಅಂದ್ರೆ ಬೆಂಗಾಲ್ ಟೈಗರ್ ಅನ್ನ ಪ್ರೊಟೆಕ್ಟ್ ಮಾಡಲು ಅದನ್ನ ನ್ಯಾಷನಲ್ ಪಾರ್ಕ್ ಅನ್ನ ಮಾಡ್ತಾರೆ. ಈ ಕ್ವಶನ್ ಯಾವ ರೀತಿ ಬರ್ಬೋದು ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನ ಯಾವುದರ ಪ್ರೊಟೆಕ್ಟ್ ಮಾಡಲು, ಯಾವ ಸ್ಪೀಸೀಸ್ ಅನ್ನ ಪ್ರೊಟೆಕ್ಟ್ ಮಾಡಲು ನ್ಯಾಷನಲ್ ಪಾರ್ಕ್ ಮಾಡಿದ್ರು ಅಂತ ಕೂಡ ಕೇಳ್ಬೋದು. ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಮಾಡೋದಾದ್ರೆ ಬೆಂಗಾಲ್ ಟೈಗರ್ ಅಂಡ್ ಇಟ್ಸ್ ನೋನ್ ಆಸ್ ದ ರಿಚ್ ಬಯೋಡೈವರ್ಸಿಟಿನೂ ಕೂಡ ಇದೆ. ಹಾಗಾಗಿ ಅದನ್ನ ನ್ಯಾಷನಲ್ ಪಾರ್ಕ್ ಮಾಡಿದ್ದಾರೆ. ಓಕೆನಾ. ಹೈಲೆ ನ್ಯಾಷನಲ್ ಪಾರ್ಕ್ ಅಂತ ಫಸ್ಟ್ ಇತ್ತು, ಅದನ್ನ 1936ಅಲ್ಲಿ. ಆಮೇಲೆ ಅದು ಉತ್ತರಾಖಂಡದಲ್ಲಿದೆ, ನೈನಿತಾಲ್ ಡಿಸ್ಟಿಕ್ ಉತ್ತರಾಖಂಡದಲ್ಲಿದೆ. ಅದು 1957ನಲ್ಲಿ ರೀನೇಮ್ ಮಾಡ್ತಾರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಟು ಪ್ರೊಟೆಕ್ಟ್ ಎಂಡೇಂಜರ್ಡ್ ಬೆಂಗಾಲ್ ಟೈಗರ್ ಅನ್ನ ಪ್ರೊಟೆಕ್ಟ್ ಮಾಡಲು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅನ್ನ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಹಾಗಾದ್ರೆ ಆಸ್ ಆಫ್ 2025 ಪ್ರಕಾರ ಭಾರತದಲ್ಲಿ 107 ನ್ಯಾಷನಲ್ ಪಾರ್ಕ್ಗಳಿವೆ. 107 ನ್ಯಾಷನಲ್ ಪಾರ್ಕ್ಗಳಿವೆ. ಹಂಗಂದ್ರೆ 107 ನೆನ್ಪಿಟ್ಕೋಬೇಕಾ? ಆಗಲ್ಲ. ಓಕೆನಾ. ಆಗಲ್ಲ. ಅಂದ್ರೆ ಮೋಸ್ಟ್ ರೀಸೆಂಟ್
ಲಾಸ್ಟಿಗೆ ಯಾವುದು ಸೇರಿತು ಅಂತಂದರೆ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಸೇರುತ್ತೆ. ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಸೇರುತ್ತೆ. ಇದು ಒಡಿಶಾದಲ್ಲಿ ಕಂಡುಬರುತ್ತೆ. ಏನು ಮಾಡ್ತಾನೆ, ಇತ್ತೀಚೆಗೆ ಸೇರಿದಂತಹ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೂಡ ಕೇಳ್ಬೋದು. ಓಕೆನಾ, ರೀಸೆಂಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು, ಅಥವಾ ಲಾಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು. ಓಕೆನಾ, ಅಥವಾ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬೋದು, ಅಥವಾ ಸಿಮ್ಲಿಪಾಲ್ ರೀಸೆಂಟಾಗಿ ಸೇರಿದ ಒಡಿಶಾದಲ್ಲಿರುವ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು. ಓಕೆನಾ, ಅಥವಾ ಟೋಟಲ್ ನ್ಯಾಷನಲ್ ಪಾರ್ಕ್ಸ್ ಎಷ್ಟಿದಾವೆ ಭಾರತದಲ್ಲಿ ಅಂತ ಕೇಳ್ಬೋದು. ಓಕೆನಾ, ಈ ರೀತಿ ಕ್ವಶನ್ಸು ಬರ್ತವೆ. ಓಕೆ, ವಿಚ್ ಅಫಿಷಿಯಲಿ ಡಿಕ್ಲೇರ್ಡ್ 107th ನ್ಯಾಷನಲ್ ಪಾರ್ಕ್ ಇನ್ ಏಪ್ರಿಲ್ 2025. 2025 ಏಪ್ರಿಲ್ ಪ್ರಕಾರ ಭಾರತದಲ್ಲಿ 107 ನ್ಯಾಷನಲ್ ಪಾರ್ಕ್ಗಳಿವೆ. 107ನೇದು ಯಾವುದಂದ್ರೆ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್. ಫಸ್ಟ್ನೇದು ಜಿಮ್ ಕಾರ್ಬೆಟ್ ಅಂತ ಹೇಳಿದೆ. ಓಕೆನಾ, ನೆಕ್ಸ್ಟ್ ಹಾಗಾದರೆ ಇಷ್ಟ ನೋಡ್ಕೊಂಡ್ಬಿಡೋಕ್ಕಾಗುತ್ತೆ? ಇಲ್ಲ. ಕರ್ನಾಟಕ ಎಕ್ಸಾಮ್ ನಾವು ಕರ್ನಾಟಕದವರು ಆಗಿರೋದ್ರಿಂದ ಕರ್ನಾಟಕದ ಮೇಲೆ ಎಕ್ಸಾಮ್ಸ್ ಕ್ವಶನ್ಸ್ ಜಾಸ್ತಿ ಬರ್ತವೆ. ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದ್ದಾವೆ? 5 ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಓಕೆನಾ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಬೆಂಗಳೂರು. ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಮತ್ತು ಕೊಡಗು. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು. ಆಮೇಲೆ ದಕ್ಷಿಣ ಕನ್ನಡ, ಹಾಸನ ಅಂತ ಕೂಡ ಇರ್ತಾರೆ, ಬಟ್ ಇದು ಮ್ಯಾಕ್ಸಿಮಮ್ ಚಿಕ್ಕಮಗಳೂರಲ್ಲೇ ಕಂಡುಬರುತ್ತೆ. ಅಂಚಿನ ನ್ಯಾಷನಲ್ ಪಾರ್ಕ್ ಇದು ಉತ್ತರಾಖಂಡ. ಓಕೆ, ಇಷ್ಟೇ ನೋಡ್ಕೊಂಡ್ರೆ ಸಾಕಾಗಲ್ಲ. ಈ ನ್ಯಾಷನಲ್ ಪಾರ್ಕ್ ಮೇಲೆ ಕರ್ನಾಟಕದ ನ್ಯಾಷನಲ್ ಪಾರ್ಕ್ ಮೇಲೆ ಸ್ವಲ್ಪ ಈ 5 ಕೂಡ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಬೇಕಾದ್ರೆ ನ್ಯಾಷನಲ್ ಪಾರ್ಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್, ಹಾಗಾದರೆ ನ್ಯಾಷನಲ್ ಪಾರ್ಕ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದ್ದಾನೆ SSCಲಿ? ಓಕೆನಾ, SSC ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಯಾವ್ಯಾವ ರೀತಿ ಬಂದಿದ್ದಾವೆ? ಓಕೆನಾ, ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್. ಓಕೆನಾ, ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು? ಹೆಮಿಸ್ ನ್ಯಾಷನಲ್ ಪಾರ್ಕ್. ಓಕೆನಾ, ಆ ರೀತಿ ಕ್ವಶನ್ಸ್ ಬಂದಿದ್ದಾವೆ. ಓಕೆನಾ, ಭಾರತದಲ್ಲಿರುವ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅದು. ಓಕೆನಾ, ಇನ್ನು ಒಂದು ಸ್ಟೆಪ್ ಮುಂದೆ ಹೋಗೋದಾದ್ರೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ? ಲಡಾಖಲ್ಲಿ. ಇದ್ರ ಮೇಲೆ 2 ಕ್ವಶನ್. ಅಂದರೆ ಭಾರತದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು? ಹೆಮಿಸು. ಹಾಗಾದರೆ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಆದಂತಹ ಹೆಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಲಡಾಖಲ್ಲಿದೆ. ಹಾಗಾದರೆ ಲಡಾಖಲ್ಲಿರುವ ನ್ಯಾಷನಲ್ ಪಾರ್ಕ್ ಯಾವುದು? ಹೆಮಿಸು. ಓಕೆನಾ, ಈ ರೀತಿ ಕೂಡ ಕೇಳ್ಬೋದು. ನೆಕ್ಸ್ಟ್, ಸ್ಮಾಲೆಸ್ಟ್ ಸೌತ್ ಬಾಟನ್ ಐಸ್ಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತ. ನೆಕ್ಸ್ಟ್, ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ಜಿಮ್ ಕಾರ್ಬೆಟ್. ಇದೇ ಫಸ್ಟ್ ಅಂತ ಹೇಳಿದೆ ನಾನು. 1950 ಎಷ್ಟಂತ ಹೇಳಿರೋದು? 1953. ಓಕೆನಾ, 1953 ಅಲ್ವಾ? ಸಾರಿ, 1956, 1957, ಬಟ್ ಇದು 1936 ಅಲ್ಲಿ ಇರುತ್ತೆ. ಆಮೇಲೆ ರೀನೇಮ್ ಮಾಡ್ತಾರೆ 1957 ಅಂತ. ಓಕೆ, ಜಿಮ್ ಕಾರ್ಬೆಟ್ ಓಲ್ಡೆಸ್ಟ್. ನೆಕ್ಸ್ಟ್, ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂದರೆ ತೇಲುವ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೂಡ ಕೇಳ್ತಾರೆ ಭಾಳ ಸರಿ. ಓಕೆನಾ, ಕೈಬುಲ್ ಲ್ಯಾಮ್ಜೋ ನ್ಯಾಷನಲ್ ಪಾರ್ಕ್ ಮಣಿಪುರದಲ್ಲಿದೆ ಇದು. ಓಕೆನಾ, ಇದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ. ನೆಕ್ಸ್ಟ್, ಮರೈನ್ ನ್ಯಾಷನಲ್ ಪಾರ್ಕ್, ಇದು ಗಲ್ಫ್ ಆಫ್ ಮರೈನ್ ನ್ಯಾಷನಲ್ ಪಾರ್ಕ್ ಗುಜರಾತಲ್ಲಿದೆ ಅಂತ ಆವಾಗಲೇ ಹೇಳಿದೆ. ನೆಕ್ಸ್ಟ್, ಮೋಸ್ಟ್ ಯಾವಾಗಲೂ ರಿಪೀಟ್ ಆಗಿರೋದು ಅಂದರೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ವೆಸ್ಟ್ ಬೆಂಗಾಲು. ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಯಾವುದಿದೆ? ಹಿಮಾಚಲ್ ಪ್ರದೇಶದಲ್ಲಿದೆ. ಕಾಂಚನಜುಂಗ ನ್ಯಾಷನಲ್ ಪಾರ್ಕ್ ಸಿಕ್ಕಿಮು. ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಒಡಿಶಾ. ಬೈತರ್ಕನಿಕಾ ನ್ಯಾಷನಲ್ ಪಾರ್ಕ್ ಒಡಿಶಾ. ಸಾರಿ, ಬ್ಲ್ಯಾಕ್ ಬಕ್ಕು ಗುಜರಾತು, ಬೈತರ್ಕನಿಕಾ ಒಡಿಶಾ. ಓಕೆನಾ, ಈ ರೀತಿ ಮೇಲೆ ಕ್ವಶನ್ಸು ಭಾಳ ಸರಿ ಕೇಳಿದ್ದಾನೆ. ನೆಕ್ಸ್ಟ್, ಇನ್ನು ಸ್ವಲ್ಪ ಯೂನಿಕ್ ಆಗಿ ನ್ಯಾಷನಲ್ ಪಾರ್ಕ್ ಮೇಲೆ ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತವೆ ಅಂತಲೂ ಕೂಡ ಸ್ವಲ್ಪ ವೈಡಾಗಿ ನೋಡಿಕೊಂಡ್ರೆ, ಯೂನಿಕ್ ಫೀಚರ್ಸ್, ಅದರದ್ದು ಏನಾದ್ರು ಫೀಚರ್ಸ್ ಏನಿರಬೇಕು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಾದರೂ ಡಿಫ್ರೆಂಟ್ ಇದ್ದರೆ 107ಕ್ಕಿಂತ ಅದನ್ನ ಕೇಳ್ತಾನೆ. ಆಮೇಲೆ ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದ್ದರೆ ಅಲ್ಲಿ ಕೇಳ್ತಾನೆ ಕ್ವಶನ್ಸು. ಆಮೇಲೆ ಕೆಳಗಿದ್ದಾವೆ ಯಾವ ರೀತಿ ಕೇಳಿದಾನೆ ಅಂತ. ಕೀ ಸ್ಪೀಸೀಸ್ ಮೇಲೆ ಯಾವ ರೀತಿ ಕೇಳ್ತಾನೆ. ವಿಚ್ ಪಾರ್ಕ್ ಈಸ್ ಫೇಮಸ್ ಫಾರ್ ದ ಸ್ನೋ ಲೆಪರ್ಡ್, ಅಂದರೆ ಯಾವ ನ್ಯಾಷನಲ್ ಪಾರ್ಕಲ್ಲಿ ಸ್ನೋ ಲೆಪರ್ಡ್ಗಳು ಅತಿ ಹೆಚ್ಚಿದಾವೆ ಅಂತ ಕೇಳ್ತಾನೆ. ಓಕೆನಾ, ಸ್ಪೀಸೀಸ್ ಮೇಲೆ ಕೇಳ್ತಾನೆ. ಹೆಮಿಸ್ ನ್ಯಾಷನಲ್ ಪಾರ್ಕು ಸ್ಪೀಸೀಸ್ ಅಲ್ಲಿ ರಿಲೇಟೆಡ್ ಹೆಮಿಸ್ ನ್ಯಾಷನಲ್ ಪಾರ್ಕ್ ಕೇಳಿದ್ದಾನೆ. ನೆಕ್ಸ್ಟ್, ವಿಚ್ ಪಾರ್ಕ್ ಈಸ್ ಮೋಸ್ಟ್ ಫೇಮಸ್ ಆಫ್ ದ ಬ್ಲ್ಯಾಕ್ ಬಕ್ ಪಾಪ್ಯುಲೇಷನ್, ಅಂದರೆ ಬ್ಲ್ಯಾಕ್ ಬಕ್ಗಳು ಯಾವ ನ್ಯಾಷನಲ್ ಪಾರ್ಕಲ್ಲಿ ಜಾಸ್ತಿ ಕಂಡುಬರ್ತವೆ ಅಂತ ಕೇಳಿದಾನೆ. ಗುಜರಾತ್ ನ್ಯಾಷನಲ್ ಪಾರ್ಕಲ್ಲಿ ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಅಂತ ಇದೆ, ಅಲ್ಲಿ ಕಂಡುಬರ್ತವೆ ಜಾಸ್ತಿ. ನೆಕ್ಸ್ಟ್, ಸ್ಪೀಸೀಸ್ ಅಲ್ಲಿ ಮತ್ತೆ ಕೇಳ್ತಾನೆ. ವಿಚ್ ಪಾರ್ಕ್ ಈಸ್ ಕಾಲ್ಡ್ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ, ಅಂದರೆ ಯಾವ ನ್ಯಾಷನಲ್ ಪಾರ್ಕನ್ನು ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ? ಪನ್ನಾ ನ್ಯಾಷನಲ್ ಪಾರ್ಕ್. ಇದಕ್ಕೆ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ, ಪನ್ನಾ ನ್ಯಾಷನಲ್ ಪಾರ್ಕ್. ಹಾಗೆ ಅದು ಎಲ್ಲಿದೆ ಅಂತ ಕೂಡ ಕೇಳ್ಬೋದು. ಇಲ್ಲಿ ಕ್ವಶನಲ್ಲಿ ಏನು ಮಾಡ್ತಾನೆ, ಟೈಗರ್ ಸ್ಟೇಟ್ ಆಫ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ. ಅದೇ ಟೈಗರ್ ಸ್ಟೇಟ್ ಆಫ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಪನ್ನಾ ನ್ಯಾಷನಲ್ ಪಾರ್ಕ್. ಈ ರೀತಿ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಇಷ್ಟು ವೈಡ್ ಆ್ಯಂಗಲಲ್ಲಿ
ಥಿಂಕ್ ಮಾಡಿದಾಗ ನಿಮಗೆ ಕ್ವಶನ್ಸು ಸ್ಕಿಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಂದು ಕ್ವಶನ್ ಇದೇ ರೀತಿ ಮಾಡಬೇಕು. ಅದಕ್ಕಂತಾರೆ 360 ಡಿಗ್ರಿ ಅನಾಲಿಸಿಸ್ ಅಂತ. 300 ಬರೆದೆ ನೋಡು ನಾನು, 360 ಡಿಗ್ರಿ ಅಂತ. ಓಕೆನಾ? ಈ ರೀತಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ಬೇಕು ನೀವು. ಇಲ್ಲ ಸುಮ್ಮನೆ ಕ್ವಶನ್ ಆನ್ಸರ್ ದಟ್ ಈಸ್ ನಾಟ್ ವರ್ಕ್. ಓಕೆ, ನೆಕ್ಸ್ಟ್ ರಿವರ್ಸ್ ಮೇಲೆ ನ್ಯಾಷನಲ್ ಪಾರ್ಕ್ ಹೆಂಗೆ ಲಿಂಕ್ ಆಗುತ್ತೆ? ಕ್ವಶನ್ ಕಮ್ಸ್ ಫ್ರಮ್ ಸ್ಪೆಸಿಫಿಕ್ ರಿವರ್ಸ್ ಅಂದರೆ ನೋಡ್ರಿ ಯಾವುದೇ ರೀತಿ ಕ್ವಶನ್ಸ್ ಬರ್ತವೆ ರಿವರ್ ಮತ್ತು ನ್ಯಾಷನಲ್ ಪಾರ್ಕ್ ಮೇಲೆ. ವಿಚ್ ರಿವರ್ ಫ್ಲೋ ಥ್ರೂ ದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯುವ ನದಿ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ಓಕೆನಾ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯುವ ನದಿ ಯಾವುದು? ರಾಮಗಂಗಾ ನ್ಯಾಷನಲ್ ಪಾರ್ಕ್, ರಾಮಗಂಗಾ ರಿವರ್, ರಾಮಗಂಗಾ ನದಿ. ಆಮೇಲೆ ವಿಚ್ ರಿವರ್ ಒರಿಜಿನೇಟ್ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂದರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕಲ್ಲಿ ಹುಟ್ಟುವ ನದಿ ಯಾವುದು ಅಂತ ಕೇಳಿದಾನೆ. ಕುಂತಿ ರಿವರ್, ಕುಂತಿ ರಿವರ್. ಓಕೆನಾ? ಈ ರೀತಿ ಕೂಡ ಕ್ವಶನ್ಸು ಬರ್ತವೆ. ನಾನು ಜಸ್ಟ್ ಇದನ್ನ ಹಿಂಟ್ ಕೊಡ್ತಿದ್ದೀನಿ ನಿಮಗೆ, ಈ ರೀತಿ ಬರ್ತವೆ ಅಂತ. ಸುಮ್ಮನೆ ನೀವು ಕ್ವಶನ್ ಆನ್ಸರ್ ನೋಡ್ಕೊಂಡು ಹೋದರೆ ದಟ್ ಈಸ್ ನಾಟ್ ಯೂಸ್. ಓಕೆನಾ? ಅವನು ಪ್ರತಿ ಪೇಪರಿಂದ ಪೇಪರ್ಗೆ ಡಿಫಿಕಲ್ಟ್ ಮಾಡ್ತಿರುವಾಗ ಅವನು ಎಷ್ಟು ಡೆಪ್ತ್ ಹೋಗ್ತಾನೆ ಅದಕ್ಕಿಂತ ಒಂದು ಸ್ಟೆಪ್ ನಾವು ಮುಂದೆ ಹೋಗಬೇಕು. ಹಾಗಾಗಿ ನ್ಯಾಷನಲ್ ಪಾರ್ಕ್ ಅಂತ ಬಂದ ತಕ್ಷಣ ಇಷ್ಟು ರೀತಿ ಆ್ಯಂಗಲಲ್ಲಿ ನಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ನಿಮಗೆ